ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಅಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು 18/7/23 ಶಿಫ್ಟ್ 2 ಮ್ಯಾಥ್ಸ್ ಸೊಲ್ಯೂಷನ್ ಪೇಪರ್ ನೋಡಿದ್ವಿ. ಇವತ್ತು ಶಿಫ್ಟ್ 3 ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇಫ್ a square plus b square plus c square is equals to ab plus bc plus ac, then the value of 11a4 plus 13b4 plus 17c4 ಆ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಎರಡು ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಯಾವುದ್ರದ್ದು ಏನು ವ್ಯಾಲ್ಯೂಸು ಕೊಟ್ಟಿಲ್ಲ, ಏನು ಕಂಡೀಷನ್ಸು ಕೊಟ್ಟಿಲ್ಲ. ಸೊ ಈಕ್ವೇಷನ್ಸ್ ಮೋರ್ ದೆನ್ 2 ಇದ್ದಾಗ, ವೇರಿಯೇಬಲ್ಸ್ 2 ಇದ್ದಾಗ ನಾವೇನು ಮಾಡ್ಬೋದು? ಇಲ್ಲಿ 3 ವೇರಿಯೇಬಲ್ಸ್ ಇದಾವೆ, ಈಕ್ವೇಷನ್ಸ್ ನೋಡಿದ್ರೆ 2 ಇದಾವೆ. ಸೊ ಇಂಥ ಟೈಮಲ್ಲಿ ವ್ಯಾಲ್ಯೂ ಪುಟ್ಟಿಂಗ್ ಬೆಸ್ಟ್ ಮೆಥಡ್. ಸೊ ವ್ಯಾಲ್ಯೂ ಪುಟ್ಟಿಂಗು ಯಾವುದೊಂದೇ ತಗೊಳಂಗಿಲ್ಲ, ಅನ್ಡಿಫೈನ್ ಫಾರ್ಮೆಟ್ ಎಲ್ಲ ತಗೊಳಂಗಿಲ್ಲ. ಸೊ 0 ಸಮಥಿಂಗು ಆ ಥರ ಏನೋ ಸಮಥಿಂಗ್ ಬೈ 0 ಆ ಥರ ಎಲ್ಲ ತಗೊಳಂಗಿಲ್ಲ. ಸೊ ನಮಗೆ ಕರೆಕ್ಟಾಗಿ ವ್ಯಾಲ್ಯೂ ಬರೋದೇ ತೊಗೊಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಎ ಬಿ ಸಿ A, B, C 1 ತಗೊಂಡ್ರೆ ಚೆಕ್ ಮಾಡೋಣ ಒಂದ್ಸಲ ಕಂಡೀಷನ್ನು. A² 1, B² 1, C² 1 3 ಆ್ಯಡ್ ಮಾಡಿದ್ರೆ 3 ಈಕ್ವಲ್ಸ್ AB 1 × 1 1, B × C 1, A × C 1. ಸೊ 3:3 ಬಂತಲ್ಲ. ಸೊ ಇದನ್ನು ನಾವು ತಗೊಬೋದು. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ A⁴ ಅಂತಂದರೆ 1, B⁴ ಅಂತಂದ್ರೆ 1, C⁴ ಅಂತೂ 1 ಅಂದರೆ 1. ಸೊ ಎಲ್ಲನೂ ಒಂದೇ ಇರುತ್ತೆ. ಸೊ ಇವಾಗ ಮೇಲ್ಗಡೆ ಏನಾಯಿತು? 11 + 13 + 17, ಕೆಳಗಡೆ 17 + 9 + 15. ಸೊ 10, 20, 30, 37, 40, 41. ಇಲ್ಲಿ 10, 20, 27, 32, 9, 41. 41/41 1. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಸೆಕೆಂಡ್ ಸಮ್ಮು. D and E are ಪಾಯಿಂಟ್ಸ್ ಆನ್ ದ ಸೈಡ್ಸ್ ಆಫ್ AB and AC. ಸೊ ಇದೊಂದು ಟ್ರಯಾಂಗಲ್ ಇದೆ. ಓಕೆ, ಇದು A, ಇದು B, ಇದು C. D and E ಆರ್ ಪಾಯಿಂಟ್ಸ್ ಆನ್ ದ ಸೈಡ್ AB and AC. ಸೊ ಇಲ್ಲೊಂದು ಲೈನ್ ಇರುತ್ತೆ. ಸೊ ಇದು D, ಇದು E. ಈಗೇನು ಕೇಳ್ತಾ ಇದ್ದಾರೆ? ರೆಸ್ಪೆಕ್ಟಿವ್ಲಿ ಆಫ್ ಟ್ರಯಾಂಗಲ್ ABC such that DE is parallel to BC. ಸೊ ಇದು ಪ್ಯಾರಲಲ್ ಆಗಿದೆ. ಓಕೆ, ಪ್ಯಾರಲಲ್ ಟು BC. AD and DB is equals to 7:9. ಸೊ ಇದು 7, 9 ಅಂತೆ. ಸೊ ಇದು ಪ್ಯಾರಲಲ್ ಆಗಿದ್ದಾಗ, ಇದು 7 ಇದ್ದಾಗ ಈ ಕಡೆ ಆಪೋಸಿಟ್ ವ್ಯಾಲ್ಯೂ ಕೂಡ 7 ಇರುತ್ತೆ. ಇದು 9 ಇದ್ದಾಗ ಇದು ಕೂಡ 9 ಇರುತ್ತೆ. ಸೊ ಇದು 7 ಇದ್ದಾಗ ಈ ವ್ಯಾಲ್ಯೂ ಕೂಡ 7 ಇರುತ್ತೆ. ಇದು ಟೋಟಲ್ ಎಷ್ಟಿದೆ? 9 + 7 16. ಸೊ ಇದು ಟೋಟಲ್ 16, ಇದು 16 ಇದ್ದಾಗ ಇದು ಕೂಡ 16 ಇರುತ್ತೆ. ಸೊ ಎಲ್ಲ ವ್ಯಾಲ್ಯೂ ತಿಳ್ಕೊಂಡ್ವಿ. ಈಗ ಏನು? ಇಫ್ CD and BE intersect each other, CD ಮತ್ತು BE intersect each other at F ಅಂದರೆ ಈ ಪಾಯಿಂಟ್ F. ಈಗ ದೆನ್ ಫೈಂಡ್ ದ ರೇಷಿಯೋ ಆಫ್ ದ ಏರಿಯಾಸ್ ಆಫ್ DEF, CBF. DEF ಅಂದರೆ ಈ ಭಾಗ ಏರಿಯಾ ಮತ್ತು ಈ ಭಾಗ ಏರಿಯಾ ಕಂಡಿಡಿಯಕ್ಕೆ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇವಾಗ ಇದು ಪ್ಯಾರಲಲ್ ಆಗಿದ್ದಾಗ ಇಲ್ಲಿ 7 ರೇಷಿಯೋ, ಇಲ್ಲಿ 16 ರೇಷಿಯೋ ಇದೆ. ಸೊ ಇದು ವ್ಯಾಲ್ಯೂ ಏನಾಗುತ್ತೆ? ಇದ್ರದ್ದು ಸ್ಕ್ವೇರ್ ಆಗುತ್ತೆ ಅಷ್ಟೇ. ಸೊ 7² ಎಷ್ಟು? 49. ಓಕೆ, 16² ಎಷ್ಟು? 256. ಸೊ ಇಷ್ಟೇ, ಇದ್ರದ್ದು ಏರಿಯಾ ಇಷ್ಟೇ ಆಗೋದು. ಓಕೆನಾ? ಸೊ 49:256. ನಾವು ಜಾಮೆಟ್ರಿಲಿ ಇನ್ನೂ ಮಾಡಿಲ್ದಿರೋದ್ರಿಂದ ಡೀಟೇಲಾಗಿ ಹೇಳ್ತಿಲ್ಲ ಜಾಮೆಟ್ರಿ ಕ್ವಶನ್ಸು. ಆ ಕ್ವಶನ್ಗೆ ಪರ್ಟಿಕ್ಯುಲರ್ ಕ್ವಶನ್ಗೆ ಏನು ಹೇಳ್ಬೇಕು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಓಕೆನಾ? ಸೊ A, B and B ಆರ್ ಜನರಲಿ ಈಕ್ವಲ್ ಎಫಿಷಿಯೆಂಟ್. A and B ನಾರ್ಮಲ್ ಆಗಿ ಅವ್ರು ಯಾವಾಗಲೂ ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಈಚ್ ಕುಡ್ ಇಂಡಿವಿಜುವಲಿ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 30 days. A ಅನ್ನೋನು 30 days, B ಅನ್ನೋನು 30 days. ಇಬ್ಬರು 30 days ಕೆಲಸ ಮುಗಿಸ್ತಾರೆ. ಇಫ್ ನನ್ ಟುಕ್ ಎನಿ ಹಾಲಿಡೇ, ಇಬ್ಬರು ಯಾರು ಹಾಲಿಡೇ ತಗೊಂಡಿಲ್ಲ ಅಂದರೆ A and B ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಆನ್ ದಿಸ್ ಪೀಸ್ ಆಫ್ ವರ್ಕ್. ಇಬ್ಬರು ಏನು ರಜಾ ತಗೊಳ್ದಂಗೆ ಇಬ್ಬರು ಕೆಲಸದ ಮೇಲೆ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ A ಟುಕ್ ಎ ಆಫ್ ಆಫ್ಟರ್ ಎವ್ರಿ 4 days ಆಫ್ ವರ್ಕ್. ಏನೋನು ಪ್ರತಿ 4 ದಿನಕ್ಕೆ ಒಂದ್ಸಲ ರಜೆ ತಗೊತಾ ಇದ್ದಾನೆ. ವೈಲ್ B ಟುಕ್ ಎ ಡೇ ಆಫ್ ಆಫ್ಟರ್ ಎವ್ರಿ 5 days ಆಫ್ ವರ್ಕ್. A ಅನ್ನೋನು ಪ್ರತಿ 4 ದಿನಕ್ಕೆ 1 ದಿನ ರೆಸ್ಟ್ ತಗೊತಿದ್ದಾನೆ. B ಅನ್ನೋನು ಪ್ರತಿ 5 ದಿನಕ್ಕೆ 1 ದಿನ ರೆಸ್ಟ್ ತಗೊತಾ ಇದ್ದಾನೆ. ಇಫ್ ದ DO ಹ್ಯಾಡ್ ಸ್ಟಾರ್ಟೆಡ್ ದ ವರ್ಕ್ ಆನ್ 1st August 22. ಸೊ ಈಗ 1st August 22 ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಆನ್ ವಿಚ್ ಡೇಟ್ ವಾಸ್ ದ ವರ್ಕ್ ಕಂಪ್ಲೀಟೆಡ್? ಎಷ್ಟು ದಿನಕ್ಕೆ ಆ ಕೆಲಸ ಅನ್ನೋದು ಮುಗಿದೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನೋಡಿ, A, B ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಸೊ ಇಬ್ಬರು 30 days ಮುಗಿಸ್ತಾರೆ ಅಂತಂದರೆ ಇಬ್ಬರು ಎಫಿಷಿಯನ್ಸಿ ಎಷ್ಟು? 1 ಕರೆಕ್ಟ್ ಅಲ್ವಾ? ಸೊ ಈಗ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಸೊ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಸೊ ಫಸ್ಟ್ 4 ದಿನ ಅಂತೂ A ಕೆಲಸ ಮಾಡ್ತಾನಲ್ವಾ? Aನು ಕೆಲಸ ಮಾಡ್ತಾನೆ, Bನು ಕೆಲಸ ಮಾಡ್ತಾನೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ 4 ದಿನ 4 + 4 + 4 + 4 ಫಸ್ಟ್ 4 days ಆಯಿತು. ಓಕೆ, ಟೋಟಲ್ 30 ಇದೆ. ಫಸ್ಟ್ 4 days ಆಯಿತು. 5th ಡೇ A ಇರಲ್ಲ, B ಇರ್ತಾನೆ. ಸೊ B ಎಫಿಷಿಯನ್ಸಿ ಎಷ್ಟು? 1. ಸಾರಿ, ಇವೆಲ್ಲ 2 ಅಲ್ವಾ? 2 2 2 2.
ಯಾಕೆಂದರೆ ಇವನೊಂದು ಎಫಿಷಿಯನ್ಸಿ 2 ಆಯಿತು. ಸೊ 5th ಡೇ ಎ ಇರಲ್ಲ, ಬಿ ಇರ್ತಾನೆ. 6th ಡೇ ಬಿ ಇರಲ್ಲ, ಎ ಇರ್ತಾನೆ. ಓಕೆ, ಸೊ 6 ಡೇಸ್ಗೆ ಎಷ್ಟು ಕೆಲಸ ಕಂಪ್ಲೀಟ್ ಆಗ್ತದೆ? 1 2 3 4 6 8 10. ಸೊ 6 ಡೇಸ್ಗೆ 10 ವರ್ಕ್ ಕಂಪ್ಲೀಟ್ ಆಗ್ತಿದೆಯಾ ಅಂದರೆ 30 ವರ್ಕ್ ಎಷ್ಟು ದಿವಸ ಕಂಪ್ಲೀಟ್ ಆಗುತ್ತೆ? 18 ಡೇಸ್ಗೆ 30 ಕೆಲಸ ಮುಗಿದೋಗುತ್ತೆ. ಸೊ 1ನೇ ತಾರೀಕು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ 18th ಕೆಲಸ ಮುಗಿಸ್ತಾರೆ. ಓಕೆ, 18 ಡೇಸ್ಗೆ ಮುಗಿಸ್ತಾರೆ. ಸೊ 18th ಮುಗಿಸ್ತಾರೆ. ಫಸ್ಟ್ನೇ ದಿವಸ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ. ಓಕೆ, ಸೆಕೆಂಡ್ ಡೇ ಅಲ್ಲ, ಫಸ್ಟಿಂದ 1 2 3 4 ಲೆಕ್ಕ ಹಾಕೊಂಡೋಗಿ 18 ಬರುತ್ತೆ, 19 ಅಲ್ಲ, ಕನ್ಫ್ಯೂಸ್ ಆಗಿಬಿಡಿ. ಸೊ ನೆಕ್ಸ್ಟು ಎ ಕೋನಿಕಲ್ ಟೆಂಟ್ ವಿತ್ ರೇಡಿಯಸ್ 6 ಯೂನಿಟ್ಸು. ಸೊ ಕೋನಿಕಲ್ ಟೆಂಟ್ ಅಂದರೆ ಇದು ಕೋನ್ ಅಂದ್ಕೊಳ್ಳಿ ಸದ್ಯಕ್ಕೆ. ಓಕೆ, ಇದು ರೇಡಿಯಸ್ ಎಷ್ಟಿದೆ? 6 ಯೂನಿಟ್ಸ್ ಇದೆಯಂತೆ. ಹೈಟ್ ಎಷ್ಟಿದೆ? 8 ಯೂನಿಟ್ಸ್ ಇದೆಯಂತೆ. ಈಸ್ ಟು ಬಿ ಮೇಡ್ ಬೈ ಕ್ಯಾನ್ವಾಸ್ ಅಂದರೆ ಇದು ಸುತ್ತ ಒಂದು ಬಟ್ಟೆ ಹಾಕಬೇಕು. ಹೌ ಮಚ್ ಕ್ಯಾನ್ವಾಸ್ ಈಸ್ ನೀಡೆಡ್ ಟು ಮೇಕ್ ದ ಟೆಂಟ್. ಎಷ್ಟು ಕ್ಯಾನ್ವಾಸ್ ಬೇಕು ಅಂತ ಕೇಳ್ತಿದ್ದಾರೆ. ಅಂದರೆ ಸಿಂಪಲ್ ಆಗಿ ಕರ್ವ್ಡ್ ಸರ್ಫೇಸ್ ಏರಿಯಾ ಕೇಳ್ತಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಪೈ ಆರ್ ಎಲ್ ಬೇಕು ಅಂತ ಅಂದರೆ √h² ಪ್ಲಸ್ r². h² ಅಂತ ಅಂದರೆ 8², 64 ಪ್ಲಸ್ 36 100. ಸೊ ಎಲ್ ಏನು ಬಂತು? 10 ಬಂತು. ಓಕೆ, ಪೈಥಾಗರಸ್ ಥಿಯರಮ್ ಹಾಕೊಂಡ್ರೆ ಅದೇ ಬರುತ್ತೆ. ಇವಾಗ ಪೈ ಇಂಟು ಆರ್ ಇಂಟು ಎಲ್. ಸೊ 22/7 ಇಂಟು ಆರ್ ಅಂತಂದರೆ 6 ಇಂಟು ಎಲ್ ಅಂತಂದರೆ 10. ಸೊ 6 10 60, 60 ಇಂಟು 22, 60 ಇಂಟು 22, 2 0s 0, 6 2s 12, 2 0s 0, 12, 6 2s 12, 113. ಸೊ 1320 ಡಿವೈಡೆಡ್ ಬೈ 7. ಸೊ 7 1s 7, ಎಷ್ಟು ಮಿಕ್ಕುತ್ತೆ ನಮಗೆ? 62 ಇರುತ್ತೆ. ಸೊ 7 8s 56, 7 9s 63, 50 ನಮಗೆ ಮಿಕ್ಕಿರೋದ್ರಿಂದ. ಸೊ 7 8s 56. ಸೊ 18 ಸಮಥಿಂಗ್ ಬರುತ್ತೆ. ಸೊ 18 ಇರೋದು ಒಂದೇ ಆಪ್ಷನು, ಅದೇ ನಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ ದ ಸ್ಮಾಲೆಸ್ಟ್ ನಂಬರ್ ಆ್ಯಡೆಡ್ ಟು 888 ಸೊ ದಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 35. ಸೊ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 35 ಅಂತಂದರೆ ಅದು 7ಇಂದ ಡಿವೈಡ್ ಆಗಬೇಕು, 5ಇಂದ ಡಿವೈಡ್ ಆಗಬೇಕು. 7 5 35. ಸೊ 888ಗೆ ಏನು ಆ್ಯಡ್ ಮಾಡಿದ್ರೆ 7ಇಂದ ಡಿವೈಡ್ ಆಗುತ್ತೆ? ಸೊ 5ಇಂದ ಡಿವೈಡ್ ಆಗಬೇಕು ಅಂತಂದರೆ ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು. ಸೊ ಇದಕ್ಕೆ 2 ಆ್ಯಡ್ ಮಾಡಿದ್ರೆ 890 ಬರುತ್ತೆ. ಸೊ 890 ಅನ್ನೋದು 7ಇಂದ ಹೋಗುತ್ತಾ? 7ಇಂದ ಹೋಗಲ್ಲ. ಸೊ 7ಇಂದ ಇನ್ ಕೇಸ್ ಡಿವೈಡ್ ಮಾಡಿದ್ರು 7 1s 7 19 ಮಿಕ್ಕುತ್ತೆ. 7 19 ಅಂತ ಅಂದರೆ 7 3s 21 ಅಂದರೆ ಇನ್ನು 2 ಬರಬೇಕು ನಮಗೆ. ಸೊ ಟೋಟಲು 4 ಆ್ಯಡ್ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ. ಸೊ 894 ಅನ್ನೋದು 7ಇಂದ ಹೋಗುತ್ತೆ, ಬಟ್ 5ಇಂದ ಹೋಗಲ್ಲ. ಕರೆಕ್ಟ್ ಅಲ್ವಾ? ಸೊ ಆ ಥರ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಂತ ಅದ್ರ ಬದಲು ಆಪ್ಷನ್ಸ್ನ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್ ಫಸ್ಟು 22 ಇದೆ. ಸೊ 888ಗೆ 22 ಆ್ಯಡ್ ಮಾಡಿದ್ರೆ 8 9 10, 8 9 10 11 9. ಸೊ 7ಇಂದ 91 ಬರುತ್ತೆ. 0 ಇರೋದ್ರಿಂದ 5ಇಂದ ಡಿವೈಡ್ ಆಗಲೇಬೇಕು. ಸೊ 2 ಆಪ್ಷನ್ಸು ನಮಗೆ 22. ಅಂದರೆ ಈ ಥರ ಗೊತ್ತಾಗಿಲ್ಲ ಅಂತಂದಾಗ ಆಪ್ಷನ್ ಯೂಸ್ ಮಾಡಿಕೊಂಡ್ರೆ ಮುಗಿದೋಗುತ್ತೆ. ಓಕೆ, ನೆಕ್ಸ್ಟು ದ ಸ್ಕ್ವಯರ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ 2 ಗಿವನ್ ನ್ಯಾಚುರಲ್ ನಂಬರ್ಸ್ ಈಸ್ 324. ಬೆಳಗ್ಗೆ ಅದೇ ಲಾಸ್ಟ್ ಪೇಪರಲ್ಲಿ ಕ್ಯೂಬ್ ಮಾಡೋದಲ್ಲ, ಇದು ಸ್ಕ್ವಯರು. ಸೊ a ಮೈನಸ್ b ಹೋಲ್ ಸ್ಕ್ವೇರ್ ಎಷ್ಟು ಬಂದಿದೆ? 324 ಬಂದಿದೆ. ಓಕೆ, ಸೊ 324 ಬಂದಿದೆ ಅಂತಂದರೆ ಅದು 18 ಸ್ಕ್ವಯರು. ಈಗ ವೈಲ್ ದ ಪ್ರಾಡಕ್ಟ್ ಆಫ್ ದೀಸ್ 2 ಗಿವನ್ ನಂಬರ್ಸ್ ಇಂಟು ಮಾಡಿದ್ರೆ a ಇಂಟು b 144 ಅಂತೆ. ಸೊ ಒಂದು ಐಡಿಯಾ ಬರ್ತಿದೆಯಾ? 12 ರೇಂಜ್. ಓಕೆ, ಫೈಂಡ್ ದ ಪಾಸಿಟಿವ್ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಕ್ವಯರ್ಸ್ ಆಫ್ ದೀಸ್ 2 ಗಿವನ್ ನಂಬರ್ಸ್. ಈ ಎ ಮತ್ತು ಬಿದು ಸ್ಕ್ವಯರ್ ಮಾಡಿ ಸಪ್ರೇಟಾಗಿ ಸ್ಕ್ವಯರ್ ಮಾಡಿ ಡಿಫ್ರೆನ್ಸ್ ಬರುತ್ತಲ್ಲ ಅದನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಂಟು ಮಾಡಿದ್ರೆ ನಮಗೆ 144 ಬರಬೇಕು. ಎರಡು ಮಧ್ಯೆ ಡಿಫ್ರೆನ್ಸು 18 ಇರಬೇಕು. ಸೊ ಅಂಥ ನಂಬರು 36 ಇಂಟು 4 ಬರಲ್ಲ, 20 ಇನ್ನೂ ಕಮ್ಮಿ ಆಗಬೇಕು. ಸೊ 24 ಇಂಟು 6 6 4s 24, 6 13 40. ಓಕೆ, 24 ಇಂಟು 6 18 ಬಂತಲ್ಲ. ಸೊ 6 ಸ್ಕ್ವಯರ್ ಏನು? 36 ಮೈನಸ್ 24 ಸ್ಕ್ವಯರ್ ಏನು? 576. ನಮಗೆ ಎಷ್ಟು ಬರುತ್ತೆ? 540 ಬರುತ್ತೆ. ಓಕೆ, ಸೊ ನೆಕ್ಸ್ಟು ಎ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 15 ಡೇಸ್. ಏನು 15 ದಿನದಲ್ಲಿ ಕೆಲಸ ಮುಗಿಸ್ತಾನಂತೆ. ಎ ವರ್ಕ್ಸ್ ಓನ್ಲಿ ಫಾರ್ ದ ಫಸ್ಟ್ 2 days ಆ್ಯಂಡ್ ದ ಲಾಸ್ಟ್ 2 days. ಸೊ ಟೋಟಲ್ ಇವನು ಫಸ್ಟ್ 2 days ಲಾಸ್ಟ್ 2 days 4 days ಕೆಲಸ ಮಾಡ್ತಾನೆ. ಓಕೆನಾ? ದ ರೆಸ್ಟ್ ಆಫ್ ದಿ ವರ್ಕ್ ಈಸ್ ಡನ್ ಬೈ ಬಿ. ಮಿಕ್ಕಿದ ಕೆಲಸ ಬಿ ಮಾಡ್ತಾನೆ. ಆ್ಯಂಡ್ ದ ವರ್ಕ್ ಈಸ್ ಕಂಪ್ಲೀಟೆಡ್ ಇನ್ 20 days.
ಸೊ ಬಿ ಅನ್ನೋನು 20 ಡೇಸ್ ಕೆಲಸ ಮಾಡ್ತಾನೆ. ಓಕೆ, ಇನ್ ಹೌ ಮೆನಿ ಡೇಸ್ ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಫಿನಿಶ್ ದ ವರ್ಕ್. ಎ ಆ್ಯಂಡ್ ಬಿ ಒಟ್ಟಿಗೆ ಮಾಡಿದ್ರೆ ಎಷ್ಟು ದಿನಕ್ಕೆ ಆ ಕೆಲಸ ಮುಗಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಈ ಟೋಟಲ್ ವರ್ಕು ನಾವು ಎದು ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಟೋಟಲ್ ವರ್ಕು 15 ಅಂತಲೇ ಅನ್ಕೋಣ. ಓಕೆ, ದ ರೆಸ್ಟ್ ವರ್ಕ್ ಈಸ್ ಡನ್ ಬೈ ಬಿ ಆ್ಯಂಡ್ ದ ವರ್ಕ್ ಈಸ್ ಕಂಪ್ಲೀಟೆಡ್ ಇನ್ 20 ಡೇಸ್. ಓಕೆ, ಸೊ ಇದು ಟೋಟಲ್ ವರ್ಕ್ ಕಂಪ್ಲೀಟ್ ಆಗಿರೋದು 20 ಡೇಸು. ಇಲ್ಲಿ ದ ರೆಸ್ಟ್ ವರ್ಕ್ ಇಸ್ ಡನ್ ಬೈ ಬಿ ಆ್ಯಂಡ್ ದ ರಿಮೈನಿಂಗ್ ವರ್ಕ್ ಇಸ್ ಕಂಪ್ಲೀಟೆಡ್ ಇನ್ 20 ಡೇಸ್ ಅಂತ ಅಂದಿದ್ರೆ ಬಿ 20 ಡೇಸ್ ಕೆಲಸ ಮಾಡಿದ್ದಾನೆ ಅಂತ. ಇಲ್ಲಿ ವರ್ಕ್ ಇಸ್ ಕಂಪ್ಲೀಟೆಡ್ ಇನ್ 20 ಡೇಸ್, ಆಲ್ರೆಡಿ 4 ಡೇಸ್ ಎ ಮಾಡಿಬಿಟ್ಟಿದ್ದಾನೆ. ಓಕೆ, ಸೊ ಟೋಟಲ್ ವರ್ಕ್ 15 ಅಂತ ಅಂದರೆ ಎ ಎಫಿಷಿಯನ್ಸಿ 15 ಡೇಸಲ್ಲಿ ಮಾಡ್ತಾನೆ ಅಂತಂದರೆ ಪರ್ ಡೇ 1 ಅಂತ ಅನ್ಕೋಣ. ಓಕೆ, ಸೊ 1 ಅಂತ ಅಂದ್ಕೊಂಡ್ರೆ ಅವನು 4 ಪಾರ್ಟ್ಸ್ ಆಲ್ರೆಡಿ ಮುಗಿಸ್ಬಿಟ್ಟಿರ್ತಾನೆ. ಸೊ ಇನ್ನು ಉಳಿಯೋದೆಷ್ಟು 11 ಪಾರ್ಟ್ಸು. ಈ 11 ಪಾರ್ಟ್ಸ್ನ ಯಾರು ಕಂಪ್ಲೀಟ್ ಮಾಡ್ತಾರೆ? ಬಿ. ಎಷ್ಟು ದಿನದಲ್ಲಿ ಮಾಡ್ತಾರೆ? 16 ಡೇಸು. ಸೊ ಬಿ ಎಫಿಷಿಯನ್ಸಿ ಬಂತು 11/16, ಎ ಎಫಿಷಿಯನ್ಸಿ 1. ಸೊ ಈಗ ಟೋಟಲ್ ಕೆಲಸ 15, ಅದನ್ನು ಯಾರ್ಯಾರು ಮಾಡ್ತಾರೆ? ಎ 1 ಎಫಿಷಿಯನ್ಸಿ ಪ್ಲಸ್ ಬಿ 11/16 ಎಫಿಷಿಯನ್ಸಿ. ಸೊ 16 ಪ್ಲಸ್ 21 27, ಈ 16 ಮೇಲಕ್ಕೆ ಹೋಗುತ್ತೆ. ಸೊ 15 × 16 ಡಿವೈಡೆಡ್ ಬೈ 27, 3 5 15, 3 9 27, 16 × 5 50, 30, 80/9, 50 5 6 30, 80/9. ಓಕೆ, ಸೊ ಅಲ್ಲಿ ಕನ್ಫ್ಯೂಸ್ ಆಗಿಬಿಡ್ರಿ, 15 ಅಂತಕ್ಕೆ ಟೋಟಲ್ ವರ್ಕ್ ತಗೊಂಡೆ ಅಂತ ಕೊಟ್ಟಿದ್ದ ಒಂದು ಒಬ್ಬಂದೇ ಡಾಟಾ ನಮಗೆ, ಅದಕ್ಕೋಸ್ಕರ 15 ಅಂತ ತಗೊಂಡೆ. ಇವಂದು ಏನಾದ್ರು ಕೊಟ್ಟಿದ್ರೆ ಅವಾಗ LCM ತೊಗೊಬೋದಾಗಿತ್ತು. ಸೊ ಎ ಅಲೋನ್ ಕ್ಯಾನ್ ಫಿನಿಶ್ ವರ್ಕ್ ಇನ್ 15 ಡೇಸ್ ಅಂತ ಅವ್ರು ಆಲ್ರೆಡಿ ಕೊಟ್ಟಾಗ ಉಳಿದಿದ್ದ ಕೆಲಸ ಇವನು ಬಿ. ಸೊ ಟೋಟಲ್ ವರ್ಕ್ ಎಷ್ಟು ಅಂತ ಅಂದಮೇಲೆ ತಾನೇ ಗೊತ್ತಾಗುತ್ತೆ ನಮ್ಗೆ ಅವ್ನು ಎಷ್ಟು ದಿವ್ಸಕ್ಕೆ ಮಾಡ್ತಾ ಇದೆ ಅಂತ, ಅದಕ್ಕೋಸ್ಕರ ಈ 15 ತಗೊಂಡೆ. ಸೊ ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫೈ ಮಾಡಬೇಕು. ಸೊ ಫಸ್ಟು 5 × 125, ಯಾಕಂದರೆ ಆಫ್ ಅಂತಂದರೆ ಫಸ್ಟ್ ಆಫ್ ಮಾಡಬೇಕು, ಆಮೇಲೆ ಡಿವೈಡ್ ಮಾಡಬೇಕು. ಸೊ 5 × 125 ಅಂತ ಅಂದರೆ ಎಷ್ಟು ಬರುತ್ತೆ? 500, 25 × 600 ಬರುತ್ತೆ. ಸೊ ಈ ವ್ಯಾಲ್ಯೂ 600 ಬಂತು. ಸೊ ಇದೆಷ್ಟು? 5 5 25, 25 5 125, 125 × 5 ಮತ್ತು ಇದು 600. ಸೊ ಇದು ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು? ನನಗೆ 1 ಬಂತು. ಓಕೆ, ಇದು ಮೈನಸ್ ಐತೆ. ಇಲ್ಲಿ ಮತ್ತೆ 25 × ಫಸ್ಟು 12 ಮಾಡಬೇಕು. ಸೊ 25 × 10 250, 25 × 2 50. ಸೊ 300/30 10. ಸೊ ಈ ವ್ಯಾಲ್ಯೂ 10 ಬಂತು. ಸೊ ಇದು 10 - 1 ಇದೆ, ಇಲ್ಲಿ 25 ಇದೆ. ಸೊ 25 + 10 35, 35 - 1, 35 - 1 34. ಸೊ 51/34. 2 7 ಹೋಗುತ್ತಾ? 17 ಹೋಗುತ್ತೆ. ಸೊ 17 3s, 17 2s. ನೆಕ್ಸ್ಟು, ಸೊ ನೆಕ್ಸ್ಟ್ ಕ್ವಶನು, ಇಫ್ ಸೈನ್ 5x - 25 degree is equals to cos 5x + 25 degree, whereas 5x - 25 + 25 are acute angle, value of x + y ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಅವ್ರು ಏನು ಕೊಟ್ಟಿದ್ದಾರೆ? sin θ is equals to cos θ. ಸೊ sin θ is equals to cos θ ಏನು? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಯಾವಾಗೂ θ ಅನ್ನೋದು 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಸೊ θ 1 + θ ಇದ್ರದ್ದು 2 ಈಸ್ ಯಾವಾಗಲೂ 90 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಸೊ ಇವಾಗ ನಮಗೆ 5x - 25 ಇದೊಂದು ಇದ್ರದ್ದು θ ಆಯಿತು, ಸೈನ್ದು θ ಆಯಿತು, ಪ್ಲಸ್ 5y + 25 ಡಿಗ್ರಿ ಈಕ್ವಲ್ಸ್ ಟು 95 ಡಿಗ್ರಿಗೆ ಇರಬೇಕು. ಸೊ -25 + 25 ಹೋಯಿತು, 5 ಕಾಮನ್ ತೆಗೆದ್ರೆ x + y = 90 ಡಿಗ್ರಿ ಆಯಿತು. 5 ಕೆಳಗಡೆ ಬಂದೆ, 5 1s 5 8s 40, x + y ಏನು ಬಂತು? 18 ಡಿಗ್ರಿ. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಎ ಆ್ಯಂಡ್ ಬಿ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 10 ಡೇಸ್. ಎ + ಬಿ ಅನ್ನೋನು ಇಬ್ಬರು ಸೇರಿಸಿದ್ರೆ 10 ಡೇಸಲ್ಲಿ ಕೆಲಸ ಮುಗಿಸ್ತಾರೆ. ಬಿ ಆ್ಯಂಡ್ ಸಿ ಕ್ಯಾನ್ ಫಿನಿಶ್ ದ ಬಿ + ಸಿ ಅನ್ನೋ ಇಬ್ಬರು ಸೇರಿಸಿದ್ರೆ 12 ಡೇಸಿಗೆ ಮುಗಿಸ್ತಾರೆ. ಸಿ + ಎ 6 ಡೇಸಿಗೆ ಮುಗಿಸ್ತಾರೆ. ಇನ್ ಹೌ ಮೆನಿ ಡೇಸ್ ಎ ಅಲೋನ್, ಎ ಒಬ್ಬನೇ ಎಷ್ಟು ದಿವಸಕ್ಕೆ ಮುಗಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಟೋಟಲ್ ವರ್ಕ್ ತಿಳ್ಕೊಳ್ಳೋಣ. ಫಸ್ಟು ಟೋಟಲ್ ವರ್ಕ್ ಎಷ್ಟಾಗುತ್ತೆ? 12 2s 24, ಇಲ್ಲ 60. ಸೊ 10 ಪಾರ್ಟ್ಸು, 5 ಪಾರ್ಟ್ಸು, 6 ಪಾರ್ಟ್ಸು. ಓಕೆ, ಎಫಿಷಿಯನ್ಸಿ. ಸೊ ಇವಾಗ ಇದು ಎಷ್ಟಾಯಿತು? 10 16 21. ಸೊ ಅವಾಗಿದು ಎ + ಬಿ, ಆಮೇಲೆ ಬಿ + ಸಿ, ಆಮೇಲೆ ಸಿ + ಎ ಎಷ್ಟು ದಿನಕ್ಕೆ ಮುಗಿಸ್ತಾರೆ? 60 / 10 5 21 ಪಾರ್ಟ್ಸ್. ಸರ್ ಇದಕ್ಕೂ ಮುಂಚೆ ಈ 21 ಪಾರ್ಟ್ಸು ಇಲ್ಲಿ ನೋಡಿ, ಎ + ಬಿ, ಬಿ + ಸಿ, ಸಿ + ಎ
ಎ ಎಷ್ಟು ಸಲ ಕೆಲಸ ಮಾಡ್ತಾ ಇದ್ದಾನೆ 2 ಸಲ, ಬಿ ಎಷ್ಟು ಸಲ ಕೆಲಸ ಮಾಡ್ತಾ ಇದೆ 2 ಸಲ, ಸಿ ಎಷ್ಟು ಸಲ ಕೆಲಸ ಮಾಡ್ತಾ 2 ಸಲ. ಸೊ 2 ಸಲ ಕೆಲಸ ಮಾಡ್ತಿದ್ರೆ 21 ದಿನದಲ್ಲಿ ಮುಗೀತದೆ. ಒಂದೊಂದೇ ಸಲ ಮಾಡ್ತಾ ಇದ್ರೆ ಈ 2 ಕಾಮನ್ ತೆಗೆದು 2 ಕೆಳಗಡೆ ತೊಗೊಂಬಂದ್ರೆ ಇಲ್ಲಿ 21/2 ಆ್ಯಕ್ಚುಲಾಗಿ ಅವರು ಕೆಲಸ ಮುಗಿಸ್ತಾರೆ. ಓಕೆನಾ? ಸೊ ಇವಾಗ ನಮ್ಗೆ ಏನು ಬೇಕು, ಎ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ. ಸೊ ನಾವು ಬಿ ಪ್ಲಸ್ ಸಿ ಇದು ತಗೋಣ. ಸೊ ಈ ಟೋಟಲಲ್ಲಿ ಬಿ ಪ್ಲಸ್ ಸಿ ತೆಗೆದುಬಿಟ್ರೆ ಉಳಿಯೋದೇನು ಎ. ಸೊ ನಮ್ಗೆ ಅದು ಹೋಗಿ ಎ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ 21/2 - 5. ಸೊ 2 5 10, 11/2. ಆದರೆ ಇದನ್ನ ಎ ಮಾಡ್ತಾನೆ, ಎ ಎಫಿಷಿಯನ್ಸಿ ಬಂದಿದ್ದು ನಮಗೆ. ಆದರೆ ಎ ಟೋಟಲ್ ಕೆಲಸ ಎಷ್ಟು ದಿನ ಮುಗಿಸ್ತಾನೆ, 60/11/2 ಇಂಟು 2 ಮೇಲೆ ಹೋಗುತ್ತೆ. 62 = 120/11. ಓಕೆ. ಸೊ ನೆಕ್ಸ್ಟ್ ಕ್ವಶನು, ಎ ಟಾಫಿ ಕಂಪ್ನಿ ಪ್ರಿಪೇರ್ಸ್ ಸಮ್ ಟಾಫೀಸು ಓವರ್ ಎ ಪೀರಿಯಡ್ ಆಫ್ 4 years. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆವ್ರೇಜ್ ಪ್ರೊಡಕ್ಷನ್ ಆಫ್ ಫ್ಲೇವರ್ ಎಕ್ಸ್ನು 2017ಗೂ ಆವ್ರೇಜ್ ಬೇಕು ಫಸ್ಟು, ಅದಾದಮೇಲೆ 2018ಗೂ ಆವ್ರೇಜ್ ಬೇಕು. ಇವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 2017 20 + 25 45 45/2. ಆಮೇಲೆ 2018 40/2. ಸೊ ಇದು 20 ಬರುತ್ತೆ, ಇದು 45 ಬರುತ್ತೆ. ಸರಿ, ಥೌಸಂಡ್ಸಲ್ಲಿದೆ. ಸೊ 45,000/2 40,000/2. ಸೊ ಇದು ಎಷ್ಟು ಮಿಕ್ತು, 20,000. ಇದು 21,500. ಓಕೆ ಸಾರಿ ನಾನು ಎಕ್ಸ್ ತೊಗೊಬೇಕು, ಎಕ್ಸು ವೈ ತೊಗೊಂಬಿಟ್ಟಿದ್ದೀನಿ. ಸೊ ಎಕ್ಸುದು 2000 ಫ್ಲೇವರ್ ಇನ್ 2017 20. ಅದಾದಮೇಲೆ 2018 ಎಕ್ಸುದು ಆವಾಗಲೂ 20ನೇ ಇದೆ. ಓಕೆ. ಸೊ ಎಕ್ಸುದು 2017 + 2018 ಆವ್ರೇಜಿಗೂ ವೈದು 2019 + 2020 ಆವ್ರೇಜಿಗೆ, ಅದಕ್ಕೆ ಫುಲ್ ಕ್ವಶನ್ ಓದಬೇಕನ್ನೋದು. ಓಕೆ. ಸೊ ಎಕ್ಸುದು 2017 20 ಇದೆ, 2018 20 ಇದೆ. ಸೊ 40,000. ಅದಾದಮೇಲೆ ವೈದು 2019 32 ಇದೆ, 2020 20 ಇದೆ. ಸೊ ಇದು ಆವ್ರೇಜು 20,000 ಬರುತ್ತೆ. ಸೊ ಇದು ಆವ್ರೇಜು 30 + 52 52/2 ಮಾಡಿದ್ರೆ 26 ಬರುತ್ತೆ. ಸೊ ಡಿಫ್ರೆನ್ಸು 6,000. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸ್ವಲ್ಪ ಲಾಜಿಕಲ್ ಕ್ವಶನ್. ಏನು ಈ ಥರ ನಾವು ಮ್ಯಾಥ್ಸಲ್ಲಿ ವರ್ಕೌಟ್ ಏನು ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಬಂದ್ಬಿಡುತ್ತೆ. ಈ ಥರ ಕ್ವಶನ್ ಸ್ವಲ್ಪ ಚೆನ್ನಾಗಿರುತ್ತೆ, ನನಗೆ ಇಷ್ಟ. ಅಕಾರ್ಡಿಂಗ್ ಟು ರಾಘವ್ ಪ್ರಕಾರ ಇಟ್ಸ್ ವೆಯ್ಟ್ ಈಸ್ ಮೋರ್ ದೆನ್ 64. ಅವನ ವೆಯ್ಟ್ ಅನ್ನೋದು ಯಾರು, ರಾಘವ್ ಪ್ರಕಾರ ಅವನ ವೆಯ್ಟು ಮೋರ್ ದೆನ್ 64 ಲೆಸ್ ದೆನ್ 74. ಓಕೆ. ಸೊ 65 66 67 68 69 70 71 72 73 ಇಷ್ಟು ವೆಯ್ಟ್ ಇರ್ಬೋದು ರಾಘವ್ ಪ್ರಕಾರ. ಈ ಸಿಸ್ಟರ್, ಅವ್ರ ತಂಗಿ, ಡಸ್ ನಾಟ್ ಅಗ್ರಿ ವಿತ್ ರಾಘವ್ ಜೊತೆ ಒಪ್ಕೊಳ್ಳಿಲ್ಲ. ಅಂಡ್ ಶಿ ಥಿಂಕ್ಸ್, ಅವಳು ಅನ್ಕೊತಾಳೆ ದಟ್ ಈಸ್ ವೆಯ್ಟ್ ಈಸ್, ಅವನ ವೆಯ್ಟು ಮೋರ್ ದೆನ್ 60 ಬಟ್ ಲೆಸ್ ದೆನ್ 69. ಅವ್ರ ತಂಗಿ ಪ್ರಕಾರ, ಅವ್ರ ಸಿಸ್ಟರ್ ಪ್ರಕಾರ ಅವನ ವೆಯ್ಟ್ ಎಷ್ಟಿದೆ ಅಂತೆ, ಮೋರ್ ದೆನ್ 60 ಅಂದರೆ 61, 61ಇಂದ 69ವರೆಗೂ, 62 63 64 65 65 66 67 68 69 ಲೆಸ್ ದೆನ್ 69. ಓಕೆ. ಸೊ 68 ಐತೆ. ಇವಾಗ ನೆಕ್ಸ್ಟ್, ಈಸ್ ಮದರ್ ವ್ಯೂ ಈಸ್ ದಟ್ ಈಸ್ ವೆಯ್ಟ್ ಕೆನಾಟ್ ಬಿ ಮೋರ್ ದೆನ್ 68 kg. ಅವ್ರ ತಾಯಿ ಪ್ರಕಾರ ಅವನ ವೆಯ್ಟು 68 kgಕ್ಕೂ ಮೇಲ್ಗಡೆ ಅಂತೂ ಇರಲ್ಲ. ಸೊ ಇಷ್ಟು ತೆಗ್ದೋಣ. ಓಕೆ. ಈಗ ಅವ್ರ ತಂಗಿನೂ ಅಷ್ಟು ಹೇಳ್ತಾಳೆ, ಅವ್ರ ತಾಯಿನೂ ಅಷ್ಟು ಹೇಳ್ತಿದ್ದಾರೆ. ಇಸ್ ಫಾದರ್ಸ್ ವ್ಯೂ ಈಸ್ ದಟ್ ಈಸ್ ವೆಯ್ಟ್ ಕೆನಾಟ್ ಬಿ ಮೋರ್ ದೆನ್ 67. ಅವ್ರ ತಂದೆ ಹೇಳ್ತಾ ಇದ್ದಾರೆ ಅವ್ನ ವೆಯ್ಟು ಮೋರ್ ದೆನ್ 67 ಇರಲ್ಲ ಅಂತ. ಸೊ 68 ತೆಗ್ದೋಣ, 68 ತೆಗ್ದೋಣ. ಇಫ್ ಆಲ್ ಆಫ್ ದೆಮ್ ಆರ್ ಕರೆಕ್ಟ್ ಇನ್ ದೇರ್ ಎಸ್ಟಿಮೇಷನ್, ದೆನ್ ವಾಟ್ ಈಸ್ ದ ಆವ್ರೇಜ್ ಆಫ್ ಡಿಫ್ರೆಂಟ್ ಪ್ರಾಬಬಲ್ ವೆಯ್ಟ್ಸ್ ಆಫ್ ರಾಘವ್ ಮೆಜರ್ಡ್ ಇನ್ kg. ಸೊ ಹೇಳಿರೋದೆಲ್ಲರದು ಕರೆಕ್ಟ್ ಆಗಿದ್ದರೆ, ಸೊ ಆವ್ರೇಜ್ ವೆಯ್ಟ್ ಎಷ್ಟು, ಈ 4 ಜನದ್ದು ಆವ್ರೇಜ್ ವೆಯ್ಟ್ ಎಷ್ಟು ಅಂದರೆ ಯಾವ್ದು ಅನ್ಕೊತಿದ್ದಾರೆ ಕರೆಕ್ಟಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಷ್ಟು ಜನದಲ್ಲಿ ಹೇಳಿದ್ದಲ್ಲಿ ಕಾಮನ್ ಇರೋದು ಯಾವುದು, 65 66 67 65 66 67. ಸೊ ಇದ್ರದ್ದು ಆವ್ರೇಜ್ ತೆಗೆದ್ರೆ ಎಷ್ಟು ಬರುತ್ತೆ, ಸೊ 13 18 198. ಸೊ /6 3 ಮಾಡಿದ್ರೆ 66. ಓಕೆ, ಅರ್ಥ ಆಯ್ತಲ್ವಾ? ಸೊ ಅದೇನು ಕ್ವಶನ್ ಅಂತ ಅಲ್ಲ, ಸುಮ್ಮನೆ ಲಾಜಿಕಾಗಿ ಯೋಚನೆ ಮಾಡಿದ್ರೆ ಬಂದ್ಬಿಡುತ್ತೆ. ರೀಸನಿಂಗ್ ಕ್ವಶನ್ ಅದೊಂಥರ ಹೇಳಬೇಕು ಅಂದರೆ. ನೆಕ್ಸ್ಟ್, ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಸೀಲಿಂಗ್ ಫ್ಯಾನ್ ಇಸ್ 4,200, MP 4,200.
ಆ್ಯಂಡ್ ಶಾಪ್ಕೀಪರ್ ಅಲೋಸ್ ಎ ಡಿಸ್ಕೌಂಟ್ ಆಫ್ 5% ಆನ್ ಇಟ್. ಇದ್ರ ಮೇಲೆ 5% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ 10% 420, 5% 210. ಸೊ 210 ಮೈನಸ್ ಆದರೆ ಇದು 0 0 1 3 ಸರಿ 2000. ನಾನು ಈ ಕಡೆ ಹೋಗ್ಬಿಟ್ಟ. ಸೊ 4200 200 ತೆಗೆದ್ರೆ 4000, 10 ತೆಗೆದ್ರೆ 3990 rupees ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ಪ್ರೈಸು. ಇಫ್ ಇಸ್ ಪ್ರಾಫಿಟ್ ಇಸ್ 14%, ದೆನ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಫ್ಯಾನ್ ಇಸ್ ಈ 3990 14 ಪ್ರಾಫಿಟ್ ಇದೆಯಲ್ಲ, ಸೊ 114%. 100% ಎಷ್ಟು? ಸೊ 100 into 3990 divided by 114. ಸೊ 7 ಹೋಗುತ್ತಾ? 7 7 44, 7 ಹೋಗಲ್ಲ. ಸೊ 6 ನೋಡಿದ್ರೆ 6 1 6 54 ಮಿಕ್ಕುತ್ತೆ. 6 9 54. ಅದಾದಮೇಲೆ ಇಲ್ಲಿ 6 6 36 ಮತ್ತು 39, 6 6 36 ಮತ್ತು 30 ಮಿಕ್ಕುತ್ತೆ. 6 5 30. ಸೊ 19 ಏನಾರು ಹೋಗುತ್ತಾ ಡೈರೆಕ್ಟಾಗಿ? 19 4 40, 9 4 36. ಸೊ 19 ಹೋಗುತ್ತೆ. 19 3 57, ಆಮೇಲೆ 95 ಇರುತ್ತೆ. 19 5 95, 35 into 100 3500. ಓಕೆ. ಸೊ ನೆಕ್ಸ್ಟ್ ನೋಡಿ, ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. tan ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1 minus secant ಸ್ಕ್ವೇರ್ ಎ. ಇದು ನಮಗೆ secant ಸ್ಕ್ವೇರ್ ಎ ಮೈನಸ್ tan ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1. ಇವಾಗ tan ಸ್ಕ್ವೇರ್ ಆ ಕಡೆಗೆ ಹೋದ್ರೂ 1 ಪ್ಲಸ್ tan ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು secant ಸ್ಕ್ವೇರ್ ಆಗುತ್ತೆ. 1 ಮೈನಸ್ ಬರೋದೇ ಇಲ್ಲ. ಇದು secant ಆ ಕಡೆ ಹೋದರೆ ಇದು ಮೈನಸ್ ಇರುತ್ತೆ ಮತ್ತೆ, ಸೊ ಇದು ಬರಲ್ಲ. ಇದೇ ನಮಗೆ ತಪ್ಪು. ಸೈನ್ ಎ ಟ್ಯಾನ್ ಎ ಇಂಟು ಕಾಸ್ ಎ. ಟ್ಯಾನ್ ಅಂದರೆ ಸೈನ್ ಬೈ ಕಾಸು, ಕಾಸ್ ಕ್ಯಾನ್ಸಲ್ ಆದರೆ ಉಳಿಯೋದು ಸೈನ್ ಎ, ಕರೆಕ್ಟು. ಕೊಸಿಕೆಂಟ್ ಎ ಸ್ಕ್ವೇರ್, ಇದು ಮೈನಸ್ ಈ ಕಡೆ ಬಂದರೆ ಕಾಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1. ಇದು ಕೂಡ ಕರೆಕ್ಟ್, ಇದು ಕರೆಕ್ಟು. ಕಾಸ್ ಎ ಇಂಟು ಸೀಕೆಂಟ್ ಎ ಇಸ್ ಈಕ್ವಲ್ಸ್ ಟು 1. ಕಾಸ್ ಅಂತಂದ್ರೆ ಏನು? 1 ಬೈ ಸೀಕೆಂಟು. ಸೊ ಸೀಕೆಂಟ್ ಕ್ಯಾನ್ಸಲ್ ಆದರೆ 1. ಸೊ ಇದು ಕೂಡ ಕರೆಕ್ಟ್. ಸೊ ನೆಕ್ಸ್ಟು, ಇಫ್ ಇನ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್, ಎಕ್ಸ್ ವೈ 4, ಝೆಡ್ ಎಕ್ಸ್ ಝೆಡ್ 5, ಎಕ್ಸ್ ಝೆಡ್ 5 ಆ್ಯಂಡ್ ಕ್ಯೂ ಈಸ್ ಎ ಪಾಯಿಂಟ್ ಆನ್ ವೈ ಝೆಡ್. ಇಲ್ಲಿ ಪಾಯಿಂಟಲ್ಲಿ ಕ್ಯೂ ಇರುತ್ತೆ, ಪಾಯಿಂಟ್ ಆನ್ ವೈ ಝೆಡ್ ಸಚ್ ದಟ್ ಎಕ್ಸ್ ಕ್ಯೂ ಬೈಸೆಕ್ಟ್ಸ್, ಅಂದರೆ ಇದು ಟಚ್ ಆಗುತ್ತೆ ಪರ್ಪೆಂಡಿಕ್ಯುಲರ್. ಸೊ ಆ್ಯಂಗಲ್ ಎಕ್ಸು ಇದು ಬೈಸೆಕ್ಟ್ಸ್ ಆ್ಯಂಗಲ್ ಎಕ್ಸ್. ಓಕೆ, ದೆನ್ ವೈ ಕ್ಯೂ ಈಸ್ ಈಕ್ವಲ್ಸ್ ಟು ಕ್ಯೂ ಝೆಡ್. ವೈ ಕ್ಯೂ ಈಸ್ ಈಕ್ವಲ್ಸ್ ಟು ಕ್ಯೂ ಝೆಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಬೈಸೆಕ್ಟಲ್ಲಿ ಎಕ್ಸಾಕ್ಟಾಗಿ ಸೆಂಟ್ರಿಗೆ ಹೋಗಿ ಸ್ಪ್ಲಿಟ್ ಆಗ್ತಿದೆ ಅಂತ ಅಂದರೆ ಇಲ್ಲಿ 4 ಇದ್ದರೆ ಇದು 4 ಇರುತ್ತೆ, ಇದು 5 ಇದೆ, ಇದು ಕೂಡ 5 ಇರುತ್ತೆ. ಸೊ ಈ ರೇಷಿಯೋ ಏನು ಬರುತ್ತೆ? 4:5 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು, ಎ ಟ್ರೈನ್ ಟ್ರಾವೆಲಿಂಗ್ 70 km/h ಕ್ರಾಸಸ್ ಅನದರ್ ಟ್ರೈನ್ ಟ್ರಾವೆಲಿಂಗ್ ಇನ್ ದ ಸೇಮ್ ಡೈರೆಕ್ಷನ್ at 34 km/h in 25 seconds. ವಾಟ್ ಈಸ್ ದ ಕಂಬೈನ್ಡ್ ಲೆಂತ್ ಆಫ್ ದ ಬೋತ್ ದ ಟ್ರೈನ್ಸ್? ಸೊ ಬೇಸಿಕಲಿ ಅವ್ರು ಡಿಸ್ಟೆನ್ಸ್ ಕೇಳ್ತಾರೆ. ಡಿಸ್ಟೆನ್ಸ್ ಇಲ್ಲಿ ಟ್ರೈನ್ ಲೆಂತ್ ಆಗೋಗುತ್ತೆ. ಸೊ ನಮಗೆ ಸೇಮ್ ಸೈಡ್ ಹೋಗ್ತಿರೋದ್ರಿಂದ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಒಂದೇನೋ 70 km ಸ್ಪೀಡಲ್ಲಿ ಹೋಗ್ತದೆ, ಇನ್ನೊಂದು 34ಅಲ್ಲಿ ಹೋಗ್ತದೆ. ಸೊ 70ಲಿ 34 ಹೋದರೆ 36 km/h. ಇದು ಏನು? ರಿಲೇಟಿವ್ ಸ್ಪೀಡು ಇಂಟು ಎಷ್ಟು ಸೆಕೆಂಡ್ಸ್ ಹೋಗಿದೆ? 25 divided by 60. ಸೊ 5 5s 5 1s 5 2s. ಸೊ 12 1s 12 2s 12 3s. ಸೊ ಇದು ನಮಗೆ ಕಿಲೋಮೀಟರಲ್ಲಿ ಬರುತ್ತೆ. ಇದನ್ನು ಮೀಟರಿಗೆ ಕನ್ವರ್ಟ್ ಮಾಡಬೇಕು. ಸೊ ಮೀಟರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಮತ್ತೆ ನಾವು 5/18 ಹಾಕೊಬೇಕು. ಸೊ 3 1s 3 6s ಬರಲಿಲ್ವಾ? ಓಕೆ. ಸೊ 36 km/h ಹೋಗ್ತಿದೆ, 25 seconds ಹೋಗ್ತಿದೆ. ಸೊ ಇದನ್ನು ಮೀಟರಿಗೆ ಕನ್ವರ್ಟ್ ಮಾಡಬೇಕು. ಸೊ ಮೀಟರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 5/18 ಮೀಟರಿಗೆ ಕನ್ವರ್ಟ್ ಮಾಡ್ತಿರೋದ್ರಿಂದ ಇದು ಸೆಕೆಂಡ್ಸಲ್ಲೇ ಇರಬೇಕು. ಓಕೆ. ಸೊ 6 3s 6 6s 3 1s 3 2s 25 into 5 125 125 into 2 250. ಓಕೆ, ಅರ್ಥ ಆಯ್ತಾ? ಸೊ 25 ಸೆಕೆಂಡ್ಸೇ ಇರಬೇಕು, ಯಾಕಂದರೆ ನಮಗೆ ಇನ್ನು ಮೀಟರ್ಸಲ್ಲಿ ಕೇಳಿರೋದು, ನಾನು ಅದನ್ನು ನೋಡೇ ಇಲ್ಲ, ಹಂಗೆ ಮಾಡ್ತಿದ್ದೆ. ಸೊ ಮೀಟರ್ಸಲ್ಲಿ ಕೇಳಿದಾಗ ಇದನ್ನು 25 ಸೆಕೆಂಡ್ಸೇ ಇಟ್ಕೊಬೇಕು. ಡಿವೈಡ್ ಬೈ ಮಿನಿಟ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೆ ಸೆಕೆಂಡ್ಸಲ್ಲಿ ಮೀಟರ್ಸ್ ಬರೋದು. ಓಕೆನಾ?
So next question, in a constituency 85% of the total number of people on the electoral roll casted their votes. 85% ಜನ ಮಾತ್ರ ವೋಟ್ ಹಾಕಿದ್ದಾರೆ, ಅದರಲ್ಲಿ 10% ವೋಟು ಡಿಕ್ಲೇರ್ ಅಂದರೆ ಇನ್ವ್ಯಾಲಿಡ್ ಆಗಿ ಮಾಡಿದ್ದಾರೆ, ಅಂದರೆ ಅದು ಲೆಕ್ಕಕ್ಕಿಲ್ಲ. ಸೊ ಇಫ್ ದೇರ್ ವರ್ 3 lakh ಪೀಪಲ್ ಆನ್ ದ ಎಲೆಕ್ಟ್ರಲ್ ರೋಲ್, ಸೊ 3 ಲಕ್ಷ ಜನ ಅವರೇ, ಅದರಲ್ಲಿ 80% ವೋಟ್ ಹಾಕಿದ್ದಾರೆ, ಅದರಲ್ಲಿ ಮತ್ತೆ 10% ಏನು ಇನ್ವ್ಯಾಲಿಡು. ಸೊ ಇವಾಗ ಎಷ್ಟು ಬರ್ತಿದ್ದು, ಅದಾದಮೇಲೆ ಅದೆಲ್ಲ ಬಂದಮೇಲೆ ಅವನು ಯಾರಪ್ಪ, ಅವನು ಧರಮು 1,37,700 ವೋಟ್ಸ್ ಪಡೆದಿದ್ದಾನೆ. ಸೊ ಈಗ ಫಸ್ಟು 10 ಕ್ಯಾನ್ಸಲ್ ಮಾಡೋಣ. ಸೊ 30 × 10 300 × 85. ಸೊ 300 × 85 ಮಾಡಿದ್ರೆ 85 × 3 ಮಾಡಿದ್ರೆ ಸೊ 85 × 3 255. ಸೊ 2,55,2,55 ಅಲ್ಲಿ 1,37,700 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 2 zeros ಕ್ಯಾನ್ಸಲು, 1 0 ಕ್ಯಾನ್ಸಲು. ಸೊ 5ಇಂದ ಮಾಡೋಣ, 5 5 25, 5 1 ಆಮೇಲೆ 5 2 10, 5 5 35, ಸಾರಿ 5 7 35, 27 ಇರುತ್ತೆ, 5 5 25, 20 ಇರುತ್ತೆ, 5 4 20, 2754 / 51. 13ಇಂದ ಹೋಗುತ್ತಾ? ಓಕೆ, ಇಲ್ಲೊಂಚೂರು ತಪ್ಪಾಗಿದೆ. ಯಾಕೆ ಅಂತಂದರೆ ಇಲ್ಲಿ 3 lakhಲ್ಲಿ 85% ಜನ ತಗೊಂಡ್ವಿ. ಆ 85%ಅಲ್ಲಿ ನಾವು 90% ತಗೊಬೇಕು. ನಾನು ಇಲ್ಲಿ ಬರೀ 10% ತಗೊತಾ ಇದ್ದೀನಿ, ತಪ್ಪಾಗ್ತಿದೆ. 10% ಇನ್ವ್ಯಾಲಿಡ್, ಓಕೆ. ಆದರೆ ಇಲ್ಲಿ ಬಂದಿರೋ ಆನ್ಸರಲ್ಲಿ ನಾನು 90 ಜನ ತಗೊಬೇಕು, 90% ತಗೊಬೇಕು. ಸೊ ಇದು 90/100 ಆಗುತ್ತೆ. ಓಕೆ, ಸೊ 90/100 ಆದರೆ ಆವಾಗ ನಾವು ಇದನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ 3 lakhಲ್ಲಿ 85% 2,55,000 ಬರುತ್ತೆ. 2,55,000 ಇದರಲ್ಲಿ 90%. ಸೊ 1 0 1 0 1 0 1 0 ಕ್ಯಾನ್ಸಲ್ ಮಾಡಿದ್ರೆ ಸೊ 9 0 0 9 0 9 5 45, 9 5 45 ಪ್ಲಸ್ 9 4 49, 9 2 18 22. ಸೊ 229,500. ಇದು 1,37,700, 2,29,500 ಎಷ್ಟು? ಸೊ ಇದು ಕರೆಕ್ಟಾಗಿ ಬರುತ್ತೆ. ಓಕೆ, ಇಲ್ಲಿ 90% ನಾನು ಇಲ್ಲಿ ತೆಗ್ದಾಕ್ತಾ ಇದ್ದೆ, ನಾನು ಸೆಲೆಕ್ಟ್ ಮಾಡ್ಕೊಬೇಕು ಅದರಲ್ಲಿ. ಓಕೆನಾ? ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಆಯಿತು. ಸೊ 0 0 0 0 ಕ್ಯಾನ್ಸಲು. ಸೊ ಯಾವುದರಿಂದ ಹೋಗುತ್ತೆ? 7ಇಂದ ಹೋಗುತ್ತಾ? ಸೊ 2 3ಇಂದ ಹೋಗುತ್ತೆ. 3 4 12, ಆಮೇಲೆ 17, 3 5 15, 27, 3 3 9 27. ಓಕೆ, ಸೊ ಇಲ್ಲಿ ಕೆಳಗಡೆ 3 7 21, 3 6 18, 3 5 15. ಸೊ ಇವಾಗ ಯಾವುದರಿಂದ ಹೋಗುತ್ತೆ? ಮತ್ತು 3ಇಂದ ನೋಡಿದ್ರೆ 3 2 6, 3 5 15, 3 5 15, 3 1 3, 3 5. ಓಕೆ, ಮತ್ತೆ 3ಇಂದ ಹೋಗುತ್ತೆ. 3 2 6, 3 5 15, 3 5 15, 3 1 3, 3 5 15, 3 3. ಸೊ ಇವೆರಡು 17ಇಂದ ಹೋಗುತ್ತೆ. 17 1 17, 17 5 85. ಸೊ ಅದಾದಮೇಲೆ 17 5 50, 7 5 35, 85. ಸೊ ಇಲ್ಲಿ ಕೆಳಗಡೆ ಇಲ್ಲಿ 17 9 153. ಸೊ 900/15, 15 6 90, ಒಂದು ಎಕ್ಸ್ಟ್ರಾ 60%. ಯಪ್ಪ. ಸೊ ನೆಕ್ಸ್ಟ್ ಕ್ವಶನು, 12 sin 4θ + cos 4θ + 18 × sin 6θ cos 6θ ಈ ಥರ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಯಾವುದೇ ಏನು ವ್ಯಾಲ್ಯೂಸ್ ಕೊಟ್ಟಿರೋದ್ರಿಂದ ಇದನ್ನು ಟೀಟಾ ವ್ಯಾಲ್ಯೂನ ಯಾವತ್ತೂ ಅನ್ಡಿಫೈನ್ಡ್ ಆಗಿ ತೊಗೊಬಾರ್ದು. ಸೊ ಕರೆಕ್ಟಾಗಿ ತೊಗೊಬೇಕು. ಡಿವಿಷನ್ ಇದ್ದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತೊಗೊಬೇಕು. ಸೊ ನಾವು ತೊಗೊಂಡ್ರೆ 0 ಡಿಗ್ರಿ ತೊಗೊಳ್ಳೋಣ ಅಥವಾ 90 ಡಿಗ್ರಿ ತೊಗೊಳ್ಳೋಣ. ಯಾಕಂದರೆ ಸೈನ್ಗೂ ಕಾಸು 0 ಡಿಗ್ರಿ 1 ಮತ್ತು 0 ಬರುತ್ತೆ, ಅಥವಾ 0 ಮತ್ತು 1 ಬರುತ್ತೆ. ಸೊ ಇವಾಗ ನಾನು 90 ಡಿಗ್ರಿ ತೊಗೊಂಡ್ರೆ ಸೈನ್ 90 ಡಿಗ್ರಿ ಏನಾಗುತ್ತೆ? 1 ಆಗುತ್ತೆ. ಓಕೆ, ಕಾಸ್ 90 ಡಿಗ್ರಿ 0 ಆಗುತ್ತೆ. ಸೊ ಈ ಟೋಟಲ್ ವ್ಯಾಲ್ಯೂ 1 ಆಯಿತು, ಈ ಟೋಟಲ್ ವ್ಯಾಲ್ಯೂ 1 ಆಯಿತು. ಈ ಟೋಟಲ್ ವ್ಯಾಲ್ಯೂ 1 × 0 0, 0 × 78 0. ಸೊ 12 × 1 12 + 18 × 1 18, 18 + 12 30. ಓಕೆ, ನೆಕ್ಸ್ಟ್ ಕ್ವಶನ್ನು, PQR is an equilateral triangle. PQR equilateral triangle. PQR ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್. ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಅಂತಂದರೆ ಸರ್ಕಲ್ ಒಳಗಡೆ ಆಗುತ್ತೆ. ಸೊ ಎಸ್ ಈಸ್ ಎನಿ ಪಾಯಿಂಟ್ ಇನ್ ದ ಆರ್ಕ್. ಸೊ ಎಸ್ ಅನ್ನೋದು ಯಾವ ಪಾಯಿಂಟಲ್ಲಾದರೂ ಇರ್ಬೋದು. ಓಕೆ, ಇಲ್ಲಿ ತಗೊಂಡಿರೋಣ.
ಓಕೆ, ಎಸ್ ಈಸ್ ಎನಿ ಪಾಯಿಂಟ್ ಆನ್ ದ ಕ್ಯೂ ಆರ್. ಓಕೆ, ಇಲ್ಲಿ ಎಸ್ ಅಂತ ತಗೊಂಡಿರೋಣ. ಫೈಂಡ್ ದ ಮೆಜರ್ ಆಫ್ ಪಿ ಎಸ್ ಕ್ಯೂ ಅಂತ ಕೇಳ್ತಾ ಇದ್ದಾರೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇದು 60 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಇರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಪಿ ಎಸ್ ಕ್ಯೂ ಕೇಳ್ತಾ ಇದ್ದಾರೆ. ಸೊ ಪಿ ಎಸ್ ಕ್ಯೂ ಅಂತ ಅಂದರೆ ಇದು ಟೋಟಲ್ 60 ಇದ್ದಾಗ, ಇದು 60 ಇದ್ದಾಗ ಇದು 60 ಇರುತ್ತೆ. 60 ಅರ್ಧ ಎಷ್ಟು 30. ಸೊ 60 + 90. ಸೊ ಇದೆಷ್ಟಿರುತ್ತೆ ನಮಗೆ? ಓಕೆ, ಎಸ್ ಅನ್ನೋದು ನಮಗೆ ಆನ್ ದಿ ಆರ್ಕ್ ಅಂದರೆ ಸರ್ಕಲಲ್ಲಿ ಬರೋದು. ಸೊ ಇಲ್ಲಿ ಎಸ್. ಸೊ ಇದು ಈ ಆ್ಯಂಗಲ್ ಬೇಕು ಅವ್ರಿಗೆ, ಪಿ ಎಸ್ ಕ್ಯೂ. ಸೊ ಪಿ ಎಸ್ ಕ್ಯೂ ಈ ಆ್ಯಂಗಲ್ ಬೇಕು ಅವ್ರಿಗೆ. ಓಕೆ, ಈ ಆ್ಯಂಗಲ್ ಬೇಕು ಅವ್ರಿಗೆ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಕೇಳಿದೆ ಆ್ಯಕ್ಚುಲಿ. ಸೊ ಈ ಆ್ಯಂಗಲ್ ಏನಾಗಿದೆ? ಈ ಆ್ಯಂಗಲು 90 ಡಿಗ್ರಿ ಇದೆ. ಸೊ ಇದು 90 ಡಿಗ್ರಿ ಇದ್ದಾಗ ಇದರಲ್ಲಿ ಈ ಟೋಟಲ್ ಆ್ಯಂಗಲ್ 60 ಅಂತಂದರೆ ಇಷ್ಟು ಮತ್ತೆ ಎಷ್ಟಿರುತ್ತೆ? 30 ಇರುತ್ತೆ. 90 30 ಇನ್ನು ಉಳಿಯೋದು ಎಷ್ಟು? 60 ಡಿಗ್ರಿ. ಓಕೆ, ಟೋಟಲ್ 180 ಡಿಗ್ರಿ ಅಲ್ವಾ? ಸೊ ಜಾಮೆಟ್ರಿ ತುಂಬ ಈಸಿನೇ, ಸ್ವಲ್ಪ ನೋಡ್ಕೊಬೇಕಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ಹಿತಾಂಶ್ನ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಹಿತಾಂಶು ಎಷ್ಟು ತೆಗೆದಿದ್ದಾನೆ? ಸೊ ಎಲ್ಲ ಟೋಟಲ್ ಮಾರ್ಕ್ಸು 100, 200, 300, 400, 550. ಸೊ 550ಗೆ 70, 60, 130, 190, 240, 70, 310, 320, 327, 331 × 100. ಸೊ ಇಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ. ಸೊ 0 0 ಕ್ಯಾನ್ಸಲು. 11ಇಂದ ಹೋಗಲ್ಲ. ಸೊ 11, ಇದು 5 11s, 5 2s. ಸೊ 331 × 2 ಮಾಡಿದ್ರೆ 662. 11ಇಂದ ಮಾಡಿದ್ರೆ 6 66 2 ಪಾಯಿಂಟ್. ಸೊ 60.20 ಬರ್ತದೆ. ಇಲ್ಲ, ಆನ್ಸರ್ ಇಲ್ಲ, ಏನಾದ್ರು ತಪ್ಪು ಮಾಡಿದ್ಯಾ? ದ ಗಿವನ್ ಟೇಬಲ್ ಶೋಸ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸಾ? ಅದಕ್ಕೆ ಕ್ವಶನ್ನು. ಓಕೆ, ದ ಗಿವನ್ ಟೇಬಲ್ ಶೋಸ್ ದ ಪರ್ಸೆಂಟೇಜ್ ಆಫ್ ಮಾರ್ಕ್ಸು ಅಂದರೆ ಇಲ್ಲಿ ಕೊಟ್ಟಿರೋದು ಮಾರ್ಕ್ಸ್ ಅಲ್ಲ, ಅವ್ರದ್ದು ಪರ್ಸೆಂಟೇಜಸ್ ಕೊಟ್ಟವ್ರೆ. ಓಕೆ, 100ಅಲ್ಲಿ 67% ಅಂದರೆ 67. ಓಕೆ, 70ಲಿ 150ಲಿ 70 ಅಂತ ಅಂದರೆ 70 × 70/150 × 100. ಸೊ 0 0 ಕ್ಯಾನ್ಸಲು. 5 3s, 5 2s, ಆಮೇಲೆ 70 2s, 150 153. ಸರಿ, 150. ಸರಿ, ನಾವು ಹಾಕೊಂಡಿರೋದೇ ತಪ್ಪು. 70% ಎಷ್ಟರಲ್ಲಿ? 150ಲಿ. ಸೊ 0 0 0 0, 15 7s, 105. ಇವಾಗ ಕರೆಕ್ಟಾಗಿ ಬರುತ್ತೆ. 64, 55, 75, 5 10, 15, 19, 26, 7 12, 18, 24, 25, 26. ಸೊ 366. ಸೊ 366 divided by 550 into 100. 10 10 ಕ್ಯಾನ್ಸಲು. ಸೊ 11ಇಂದ ಹೋಗುತ್ತಾ? 11 3s 33, 11 3s 33, 33.6 ಇರುತ್ತೆ. 33.6, 11 3s 33, 36 ಇರುತ್ತೆ. ಮತ್ತು 11 3s 33.3 ಇರುತ್ತೆ. ಓಕೆ, ಸೊ 11 5s, 11 3s 33, 11 3s 33.3/11 ಇರುತ್ತೆ. 3/11 ಅಂತ ಅಂದರೆ 0.27 × 2. ಸೊ 66, ಅದೇ 66 ಸಮಥಿಂಗ್ ಬರುತ್ತೆ. ಓಕೆ, ಸೊ ಅದಕ್ಕೆ ಕ್ವಶನ್ ಕರೆಕ್ಟಾಗಿ ನೋಡಿ. ಸೊ ನೆಕ್ಸ್ಟು, ಇನ್ನೇ 1500 ಮೀಟರ್ಸ್ ರೇಸ್. 1500 ಮೀಟರ್ ರೇಸ್ ಇದೆ. ಎಕ್ಸ್ ಬೀಟ್ಸ್ ವೈ ಬೈ 100 ಮೀಟರ್. ಅಂದರೆ ಎಕ್ಸು 1500 ಮೀಟರ್ ಬರೋಷ್ಟರಲ್ಲಿ ವೈ 1400 ಮೀಟರ್ಸ್ ಹೋಗ್ತಾನೆ. ಆ್ಯಂಡ್ ಎಕ್ಸ್ ಬೀಟ್ ಝೆಡ್ ಬೈ 240. ಸೊ 240 ಅಂತ ಅಂದರೆ 200 ತೆಗೆದ್ರೆ 1300, 40 ತೆಗೆದ್ರೆ 1260, 240 ಮೀಟರ್ಸು. ಬೈ ವಾಟ್ ಡಿಸ್ಟೆನ್ಸ್ ಡಸ್ ವೈ ಬೀಟ್ ಝೆಡ್? ಸೊ ವೈ ಅನ್ನೋನು ಇವನಿಗೆ
ಯಾರಿಗೆ ಝೆಡ್ಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ನಾರ್ಮಲಾಗಿ ಏನು ಎಷ್ಟು ಮಾಡ್ತೀರಾ, ಇದೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ 160 ಅಂದ್ಬಿಟ್ಟು 160 ಹಾಕ್ಬಿಡ್ತೀರಾ. 140 ಅಂತ ಹಾಕ್ಬಿಡ್ತೀರಾ. 140 ತಪ್ಪಾಗುತ್ತೆ. ಯಾಕೆ ಅಂತಂದರೆ 1500 ಇವ್ನು 1500 ಓಡ್ದಾಗ ತಾನೇ ಅವನಿಗೂ ಡಿಫ್ರೆನ್ಸ್ ಗೊತ್ತಾಗೋದು. ಇವನು ಇನ್ನೂ 1400 ಅವನೇ. ಓಕೆ, ಸೊ ಎಫಿಷಿಯನ್ಸಿ ತಿಳ್ಕೊಬೇಕು. 4ಇಂದ ಡಿವೈಡ್ ಮಾಡಿದ್ರೆ 4 3s 12, 4 5s 20, 350 ಬರುತ್ತೆ. ಇದು 4 3s 12, 4 1s 4, 4 5s 20, 315. ಸೊ ಮತ್ತೆ 5ಇಂದ ಡಿವೈಡ್ ಮಾಡಿದ್ರೆ 5 7s 35, 70, 5 6s 30, 5 3s 60, 370. ಸೊ 7ಇಂದ ಹೋಗುತ್ತಲ್ಲ, 7 10s 7 9s. ಸೊ ಇವನು 10 ಪಾರ್ಟ್ಸ್ ಓಡೋ ಅಷ್ಟರಲ್ಲಿ ಇವನು 9 ಪಾರ್ಟ್ಸ್, 1 ಪಾರ್ಟ್ ಕಮ್ಮಿ ಓಡಿರ್ತಾನೆ. ಓಕೆನಾ? ಸೊ ಈಗ ಅವ್ರ ಎಫಿಷಿಯನ್ಸಿ ಬಂತಲ್ವ, ಇವಾಗ ಮಾಡಿ. ಸೊ ಇವನು 10 ಪಾರ್ಟ್ಸ್ ಓಡೋಷ್ಟಕ್ಕೆ ಅವ್ನು 9 ಪಾರ್ಟ್ಸ್ ಓಡ್ತಾನೆ. ಎಷ್ಟರಲ್ಲಿ? 1500 ಸೊ 0 0 ಕ್ಯಾನ್ಸಲ್. 150 × 9, 15 × 9 ಎಷ್ಟು? 90, 9 5s 45, 135, 1350, 1350ಗೂ 1500 ಡಿಫ್ರೆನ್ಸ್ ಎಷ್ಟು? 150. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್, ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 12 ಮೀಟರ್ ಕ್ಲಾತ್ ಈಸ್ 120 ಮೀಟರ್ ಕ್ಲಾತ್ 9600 ಅಂತೆ, 147 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 147 × 9600 ಡಿವೈಡೆಡ್ ಬೈ 120. ಸೊ 0 0 ಕ್ಯಾನ್ಸಲು. 3ಇಂದ ಹೋಗುತ್ತಾ? 3 4s 12, 3 9s 3 4s 12, ಇದು 3 4s 12, 27, 3 9s 27. ಆಮೇಲೆ ಇದು 4ಇಂದ ಹೋಗುತ್ತೆ. ಸೊ 4 2s 8, 16 ಇರುತ್ತೆ. 4 4s 16, 240. ಸೊ 240 × 49, 240 × 49, 9 0s 0, 9 4s 36, 4 0s 0. ಲಾಸ್ಟಲ್ಲಿ 60 ಎರಡಕ್ಕಿದೆ. ಓಕೆ, ಸೊ 9 4s 36, 4 0s 0, 36 ಆಯಿತು. ಇಲ್ಲಿ 0 ಇರುತ್ತೆ. 9 2s 18, 0s 0, 4 4s 16. ಸೊ 16 18 18 28 28 ಪ್ಲಸ್ 6 34, 35, 36, 37. ಸೊ 760. ಸೊ 760 ಇದೊಂದೇ ಇರೋದು. ಓಕೆ, ಸೊ ನೆಕ್ಸ್ಟ್ ಕಾಣಿಸ್ತಿದ್ಯಾ ನಿಮಗೆ? ಹಾಂ, ಸೊ ಇದು ಸಿಕ್ಕಾಪಟ್ಟೆ ಮಾಡಬೇಕಪ್ಪ. ಸೊ x + 1/x ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. x⁴ ಬೇಕು ಅಂತಂದರೆ ನಮಗೆ x⁴ + 1/x⁴ ಇಂಟು x⁴ - 1/x⁴ ಬೇಕು. ಇದು ಬೇಕು ಅಂತಂದರೆ x² + 1/x² ಇಂಟು x² - 1/x² ಬೇಕು. ಇದು ಬೇಕು ಅಂತಂದರೆ x + 1/x ಇಂಟು x - 1/x ಬೇಕು. ಸೊ ಈಗ ಇದೊಂದು ಗೊತ್ತು ನಮಗೆ, x + 1/x ಗೊತ್ತು. x - 1/x ಬೇಕು ಅಂತ ಅಂದರೆ ನಮಗೆ ಅಂಡರ್ ಇಲ್ಲಿ ಪ್ಲಸ್ ಇರೋದ್ರಿಂದ ಇದು ಮೈನಸ್ ಆಗುತ್ತೆ. k² - 4. ಸೊ k ಏನು? 5. ಸೊ ಅಂಡರ್ 5² 25 - 4. ಸೊ ಇದು ಅಂಡರ್ 21 ಬಂತು. ಸೊ ಇದು 21. ಯಾವುದು? ಇದು x - 1 21 ಬಂತು. ಸೊ ಇವಾಗ ಇವೆರಡು ಕಂಡುಹಿಡಿಯೋಣ. ಸೊ x + 1 ಎಷ್ಟು? 5 ಇಂಟು ಅಂಡರ್ 21. ಸೊ 5 ಅಂಡರ್ 21 ಹಂಗೆ ಇರುತ್ತೆ. ಇನ್ನು ಏನಾದ್ರು 9 ತೆಗಿಬೋದಾ? 9 ಏನು ಬರಲ್ಲ. ಸೊ ಅಷ್ಟೇ, 5√21 ಬಂತು. ಅದೇನು ವ್ಯಾಲ್ಯೂ? ಇದ್ರದ್ದು x² - 1/x² ವ್ಯಾಲ್ಯೂ ಏನು? 5 ಅಂಡರ್ 21. ಈಗ x² + 1/x² ಬೇಕು. x + 1 ಆಲ್ರೆಡಿ ಗೊತ್ತಿದೆ. ಸೊ kx² - 2, 25 - 2, 23. ಇದು ಕೂಡ ಬಂತು. ಎಷ್ಟು ವ್ಯಾಲ್ಯೂ? 23. ಸೊ 23 × 5 ಅಂಡರ್ 21. ಸೊ 5 3s 15, 5 2s 10, 111, 115 ಅಂಡರ್ 21. ಸೊ ಇದು ಯಾವುದ್ರದ್ದು ವ್ಯಾಲ್ಯೂ? ಇದ್ರದ್ದು x⁴ - 1/x⁴ 115 ಅಂಡರ್ 21. ಸೊ ಇವಾಗ ನಮಗೆ x⁴ + 1/x⁴ ಬೇಕು. ಸೊ ಇದು ಆಲ್ರೆಡಿ ಗೊತ್ತು. 25² - 2, 23, 23² - 2. ಸೊ 23² ಎಷ್ಟು? 576. ಸಾರಿ, 576 ಅಲ್ಲ, 529. 529 - 2, 527 ಇಂಟು 115 ಅಂಡರ್ 21. ಇಷ್ಟು ಮಾಡಿದ್ರೆ ಈ ಆನ್ಸರ್ ಸಿಗುತ್ತೆ. ಶೋಯಪ್ಪ. ಸೊ 527 115, 7 5s 35. ಸೊ ಲಾಸ್ಟಲ್ಲಿ ಎಲ್ಲದಕ್ಕೂ 5 ಬಂದಿದೆ. 7 5s 35, 5 2s 10, 7 1s 7, 17 18 19 20, 05 05 ಎರಡರಲ್ಲಿದೆ. ಸೊ ಏನು ಮಾಡಿದೆ ಇವಾಗ ನಾನು? 5 2s 10, 7 1s 7, 17 18 19 20. ಓಕೆ, ನೆಕ್ಸ್ಟ್ ಈಗ ಇದು 5 5s 25, 7 1s 7, 32 33 34, 3 4 405 605
5 5 is 25, 7 1 is 7, 32, 2 1 is 2, 32, 33, 34, 35, 36, ಓಕೆ 36, 605 ಇದೇ ನಮ್ಮ ಆನ್ಸರ್. ಓಕೆ, ಇಷ್ಟು ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟು, ಇನ್ ಹೌ ಮೆನಿ ಇಯರ್ಸ್ ವಿಲ್ ಎ ಸಮ್ ಆಫ್ 9500 ವಿಲ್ ಬಿಕಮ್ 11780? ಸೊ ಫಸ್ಟ್ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? ಸೊ ಡಿಫ್ರೆನ್ಸು 10,000 ಅಂದ್ಕೊಂಡ್ರೆ 1780 ಮತ್ತು 500, 0, 8, 12, 2 to 80. ಸೊ 2 to 80 8% ಅಂತೆ. ಸೊ 10% ಅಂತ ಅಂದರೆ ಎಷ್ಟು? 950. 950ಲಿ 2% ತೆಗೆದ್ರೆ ಅಂದರೆ 95 ಅಂದರೆ 190. 950ಲಿ 190 ತೆಗೆದ್ರೆ ಎಷ್ಟು ಬರುತ್ತೆ? 0, 15ನಲ್ಲಿ 19 ಹೋದರೆ 4, 8ಅಲ್ಲಿ 1 ಹೋದರೆ 7. ಸೊ 740. ಸೊ 740 ಬಂದು 2 to 80 ಎಷ್ಟು ವರ್ಷಕ್ಕಾಗುತ್ತೆ? ಆಪ್ಷನ್ಸು 740 ಇಂಟು 3 ಮಾಡಿದ್ರೆ 4 3 12, 7 3 21, 22. ಸರಿ, 15ಅಲ್ಲಿ 9 ಹೋದರೆ 6, ಸೊ ಇದು 760, 6 3 24, ಸರ್ 6 18, ಸೊ 2 to 80 ಬರುತ್ತೆ, 3 years. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಬೈ ಸೆಲ್ಲಿಂಗ್ ಎ ವಾಚ್ ಫಾರ್ 2000 ಎ ಶಾಪ್ಕೀಪರ್ ಲೂಸಸ್ 20%, ಅಂದರೆ 80% 2000 ಆಗಿದೆ. ಈಗ ಹೌ ಮಚ್ ವುಡ್ ಡಿ ಗೈನ್ ಆರ್ ಲೂಸ್ ಬೈ ಸೆಲ್ಲಿಂಗ್ ಇಟ್ ಫಾರ್ 3000? ಸೊ 80% 2000 ಆಗಿದ್ರೆ 3000ಗೆ ಎಷ್ಟು ಪರ್ಸೆಂಟು? ಸೊ 3000 ಇಂಟು 80 ಡಿವೈಡೆಡ್ ಬೈ 2000. ಸೊ 30 ಕ್ಯಾನ್ಸಲ್, 2 1 2 4 40 ಇಂಟು 3 120%. ಸೊ 20% ಗೇನ್. ಓಕೆ, ಇಲ್ಲಿ ಈ ಪೇಪರ್ ಮುಗೀತು. ಥ್ಯಾಂಕ್ ಯು ಸೊ ಮಚ್. ಬಾಯ್.